ಗುರುವೇ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ನಾವು ನಿಮಗೆ ಯಾವ ಟಾಪಿಕ್ ಬಗ್ಗೆ ಹೇಳ್ಬೇಕಂತ ಮಾಡಿ ಅಂದರೆ ವಿಜಯಪುರ ಟು ಚಿಕ್ಕಮಂಗ್ಳೂರು 4 ದಿನ ಟ್ರಿಪ್ ಪ್ಲಾನ್ ಮಾಡಿದ್ದೆ. ಸೊ ಇದು ಪಾರ್ಟ್ 1 ಅದ. ಕೊನೆ ತನಕ ನೋಡಿರಿ ಈ ವಿಡಿಯೋ. ನಿಮ್ಗೆ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸೊ ಫೈನಲಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದು ರೀಚ್ ಆದೇವಿ. ಇಲ್ಲಿಂದ ಸೀದಾ ಕಡೂರು ಟಿಕೆಟ್ ತೆಗ್ಸೋಬೇಕು. ಬರ್ರಿ ಟಿಕೆಟ್ ಕೌಂಟ್ರಿಗೆ ಹೋಗಿ ಸಿಗ್ತೀನಿ ಅಂತ ನಿಮ್ಗೆ. ಸೊ ಹಾಗೆ ಟಿಕೆಟ್ ಕೌಂಟ್ರಿಗೆ ಬಂದೇವಿ. ಇಲ್ಲಿ ಆನ್ಲೈನ್ ಟಿಕೆಟ್ ಇತ್ತು. ಸೊ ಅಜ್ಜ ಕೊಟ್ಟೇವಿ. ಟೋಟಲ್ 345 ರೂಪಾಯಿ ಮಾಡಿದ್ರೆ ಎರಡು ಟಿಕೆಟಿಗೆ ವಿಜಯಪುರ ಟು ಕಡೂರು. ಟ್ರೈನ್ ಆಗಿದೆ, ಸಣ್ಣ ಹೊಂಟದ. ಸೀದಾ ಕಡೂರ ನೈಟ್ ಒಂದು 12 ಗಂಟೆಗೆ ಹೋಗ್ಬೋದು. ಆ ಕಡೆಯಿಂದ ಅಣ್ಣ ಬರ್ತಾರೆ, ಅಣ್ಣಾರ ಗಾಡಿ ಮೇಲೆ ಹೋಗೋಣಂತ. ನೋಡೋಣ ಏನಾಗುತ್ತೆ, ನಮ್ಗೆ ಅಷ್ಟು ಗೊತ್ತಿಲ್ಲ. ನಾವು ಕರೆಕ್ಟ್ ಎಕ್ಸಾಕ್ಟ್ ಆಲಮಟ್ಟಿ ಡ್ಯಾಮ್ ಅಂತೇಳಿ ಆಗಿ ಬಂದೀವಿ. ಈಗ ನೋಡ್ರಿ ಹಂಗದಂತ ಈ ಥರ ಯಾಕೆ ಕಟ್ಟ್ಯಾರ ಗೊತ್ತಿಲ್ಲ. ಮತ್ತೇನೋ ಬೇರೆ ಇತ್ತಲೆ ಒಂದು ತಂತಿ ಹ್ಯಾರ ಹಾಕ್ಯಾರ. ಬಟ್ ಅದು ಎದಕ್ಕಂತ ನನಗೂ ಅಷ್ಟು ಗೊತ್ತಿಲ್ಲ. ಸೊ ಫೈನಲಿ ನಾವಂತರೂ ಕಡೂರ್ಗೆ ಬಂದು ರೀಚ್ ಆಗೀವಿ. ಈಗ ಟೈಮ್ ನೋಡೋದಾರ ಎಕ್ಸಾಕ್ಟ್ 2 ಆಗಿತ್ತು. ಎಲ್ಲ ಟೀ ಪಾಯಿಂಟ್ ಅಂತೂ ಕ್ಲೋಸ್ ಇದಾವ. ಮತ್ತು ಟೀ ಕುಡಾಕತ್ತಾರ. ಬಲ್ಲಲ್ಲಿ ನೋಡೋಣ ಟೀ ಐತೆ ಅಂತ ಕುಡಾಕ. ಇಲ್ಲೇ ಕುಡ್ನಾ ಟೀ ಫೈನಲಿ ಕಡೂರು ಬಂದ ಒಂದು ಕಪ್ ಟೀ ತೊಗೊಂಡು ಇಲ್ಲಿ ಕೂಡ ಬಸ್ ಹತ್ತನಂತ. ಹಂಗೆ ಕಡೂರು ಟು ಚಿಕ್ಕಮಂಗ್ಳೂರು ಬಸ್ ಇತ್ತು. ಹಂಗೆ ಸೀದಾ ಬಸ್ಸಿಗೆ ಹತ್ಕೊಂಡಿವಿ. ಮತ್ತು ವೆದರ್ ಭಾರಿ ಮಸ್ತ್ ಅದ. ಬರ್ರಿ ಸಿಗ್ತೀನಂತ ನೀವು ಚಿಕ್ಕಮಂಗ್ಳೂರ್ದ ಸೀದಾ ಹೋಗಿ. ನೀನೇ ಮೊದಲ ಹುಡುಗಿಯು, ನೀನೇ ಕೊನೆಯ ಸನಿಹವು, ನೀನೇ ಹಗಲು ಗನಸನು, ನೀನೇ ಇರುಳು ನೆನಪನು. ಫೈನಲಿ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ ಬಂದೀವಿ. ಈಗ ರೀಚ್ ಆದೇವಿ. ಹಂಗೆ ತಂಡಿ ಒಂದು ಭಾಳ ಇತ್ತು. ನಾವು ನಸಕನೆ ಬಂದು ಇದು ಬಿಟ್ಟೇವಿ. ತಂಡಿ ಭಾಳ ಬಂತ. ಅದಕ್ಕೆ ಸುಮ್ಮ ಹಂಗೆ 1-2 ಕಪ್ ಬಾದಾಮ್ ಹಾಲು ಕೊಡೋಬೇಕಂತ ಸೀದಾ ಬಂದು 2 ಬಾದಾಮ್ ಹಾಲು ತೊಗೊಂಡೀವಿ. ಬಾದಾಮ್ ಹಾಲು ಅಂತೂ ಮಸ್ತ್ ಅದ. ಒಂದು ಟೈಮ್ ನೀವು ಚಿಕ್ಕಮಂಗ್ಳೂರ್ಗೆ ಬಂದ್ರೆ ಇಲ್ಲೇ ಬಸ್ ಸ್ಟ್ಯಾಂಡ್ದಾಗ ಅದು ಪ್ಲೇಸ್. ಒಂದು ಟೈಮ್ ವಿಸಿಟ್ ಮಾಡಿರಿ, ಟೇಸ್ಟ್ ಮಾಡಿರಿ. ಫೈನಲಿ ಅಣ್ಣಾರಂತ್ರ ಗಾಡಿ ತಂದು ಕೊಟ್ರ. ಇಲ್ಲಿಂದ ನಾವು ಸೀದಾ ಜರಿ ವ್ಯೂ ಪಾಯಿಂಟಿಂದ ಬಣ್ಣಾಜ್ ಟ್ರೆಕ್ ಹೋಗ್ಬೇಕಂತ ಮಾಡಿವಿ. ಬರಲಿ ಪೆಟ್ರೋಲ್ ಹಾಕ್ಸೋಣ ಅಂತ. ಇಲ್ಲಿ ಸನಿಹವುಂಟು, ವಿರಹವುಂಟು, ಪ್ರತಿದಿನ ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ, ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ. ಬಾ ಕ್ಷಮಿಸು ಬಾ, ಹಿಂದೆ ಕ್ಷಮಿಸು ಬಾ, ನೀ ತಾನೇ ನನ್ನ ಜೀವ ಎಂದು ಕಂಡ ಕನಸು. ಸಾಕಾಗದ ಏಕಾಂತವ ನಿನ್ನಿಂದ ನಾ ಕಲಿತೆ. ಯಾಕಾಗಿ ನೀ ಮರೆಮಾಚುವೆ ನನ್ನೆಲ್ಲ ಭಾವುಕತೆ. ಸೋತಂತಿದೆ ಸಂಭಾಷಣೆ, ಗೆಲ್ಲುವುದು ನಿನದೇ ಹೊಸತೆ. ಅಳುವೊಂದು ಬೇಕು ನನಗೆ, ಅರೆಗಳಿಗೆ ಹೋಗು ಹೊರಗೆ. ಎಷ್ಟೊಳ್ಳೆ ಸ್ನೇಹಿತನಾಗಿ ಕಾಡಿದರೆ ಹೇಗೆ. ಮುಗುಳು ನಗೆ ನೀ ಹೇಳು, ಮುಗುಳು ನಗೆ ನೀ ಹೇಳು, ಯಾರಿರದ ವೇಳೆ. ರೋಡ್ ಅಂದ್ರೆ ಅಪ್ಲೋಡಿಂಗ್ ಭಾಳ ಅದ. ಇಲ್ಲ ಪಕ್ಕ ಹೋಗುತ್ತಲ್ಲ ಈ ರೋಡ್ ಇದು. ಹಾಂ
ಒಂದು ನಿಮಿಷ ಹೋಗ್ಲಿ. ಫುಲ್ ರೋಡಿಂಗ್ ಅದಪ್ಪ ರೋಡ್. ಇಲ್ಲ ಅಲ್ಲ ನೀವು ಒಬ್ಬರು ತೊಗೊಂಬ ರಿಸ್ಕ್ ಹಾಕಿ ನೀವು ಒಬ್ಬರು ತಗೋ ಹೋಗ್ಲಿ. ಹಾಂ ಎಲ್ಲಿ ಎತ್ತ ಬಾ ಇಲ್ಲಿ ಬಾ ಇಚ್ಚಕ್ಕೆ ಬಾ ಇಚ್ಚಕ್ಕೆ ಬಾ ಇಲ್ಲಿ ಬಾ ಇಲ್ಲಿ ಬಾ ನಂದಕ್ಕೆ ಬಾ ಹಾಲಿ ಹೋಗಿ ಕಲ್ಲದಾವ. ಹಾಂ ಓಕೆ ಡಾನ್. ಇಲ್ಲಿಂದ ಅಪ್ರೋಡಿಂಗ್ ಇಲ್ಲ ಮತ್ತೆ ಸಿರಿ ನೋಡಿದೆ. ಇಲ್ಲ ನಾವಿಲ್ಲಿ ಚಲೋ ಇರ್ತದೆ ಈ ಕಡೆ ಬಂದ್ಬಿಟ್ಟು ಡೈರೆಕ್ಟ್ ಅಲ್ಲಿಂದ ಹೇಳಿ ನಿನ್ನೆ ಬಿಟ್ಟವಣ. ಇಲ್ಲಿ ಕೋಟೆಗೆ ದಾರಿಂದ ಸೀದಾ ಹಿಂಗೆ ಹೋಗ್ಬೇಕು ಅಣ್ಣ. ಹೇಳ ಇಲ್ಲಿ ಕಟ್ಟಿಗೆ ಹೆಂಗದ ನೋಡು ಫುಲ್ ಅಪ್ಪ ಇದು ಐತಿ. ಇಲ್ಲಿಂದ ಈ ಕಡೆ ಮತ್ತೆ ಒಳಗೆ ಜುಗಾಡ್ ಮಾಡ್ಕೊತ ಹೋಗೋದು ಇಲ್ಲಿಂದ. ಎಷ್ಟು ಗಂಟೆಗೆ ಹೋಗಿ ತಲುಪ್ತೇವೋ ಅದು ಯಾರಿಗೆ ಗೊತ್ತಾ. ಬಟ್ ಹೋಗೋದೀಗ ಅಲ್ಲೋಗಿ ಟ್ರೈ ಮಾಡೋಣ. ಹೆಂಗ ನೋಡೋಣ ಇಲ್ಲಿ ಇಂಥವ್ರು ನಡಿಬೇಕು ಜೀವನದಾಗ. ಬ್ಯಾಡ ಬೈ ಆಗೋದಿಲ್ಲ. ಗಾಜರ್ ಬಿದ್ದರೆ ಮಾತು ಹೋಗೋದಾಕೈತಿ. ಹಳಿದ ರೂಟ್ಲೆ ಬರ್ತಾವಲ್ಲ ಜಾಯ್ಪುರ್ ಬಟ್ ಟ್ರೆಕ್ಕಿಂಗ್ ಅಂತೂ ಫುಲ್ ನೋಡ್ರಿ ಹೆಂಗದ. ನೀವೇ ಮಾಡೋಣ ಟ್ರೆಕ್ಕಿಂಗ್. ಅಲ್ಲಿಂದ ಇಲ್ಲಿ ಮಟ್ಟ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದೇವು ಅಂದ್ಬಿಟ್ಟು ಮಾಡಬೇಕು. ಫುಲ್ ಶಾಂತ ಅದು ಸ್ಥಳ. ಮುಂದೊಂದು ದಿವ್ಸ ಮಂದಿ ಹೋಗ್ಯಾರತ್ತ ಬಟ್ ಅವ್ರು ನಮಗೇನು ಮೀಟ್ ಆಗೋದು ಡೌಟ್. ಹಿಂಗೆ ಮತ್ತೊಂದು ದಿವ್ಸ ಮಂದಿ ಬರತ್ತಾರ. ಸೊ ಅವ್ರು ಕೂಡ ಬಂದ್ರೆ ಲೇಟ್ ಆಗುತ್ತೆ ಅಂತ ನಾವು ಹಂಗೆ ಇಬ್ಬರು ನಾವು ನಡೆದು ಬಿಟ್ಟಿವಿ. ನೋಡೋಣ ಹೆಂಗೆ ಆಗುತ್ತಂತ ತೋರಿಸ್ತಾ ಇರ್ತೀನಿ. ಗುರುವೆ ನೋಡ್ರಿ ಹಂಗದು ಸ್ವರ್ಗ. ಇದು ಸ್ವರ್ಗ ಅಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫುಲ್ ಫಾಗ್ ಅದು. ಇಲ್ಲೇ ಮೋಡಕ್ಕೆ ನಾವು ಇಲ್ಲೇ ಹತ್ರ ಅದೇವಿ. ನಡ್ರಿ ಬಿಡ ಕಂಪ್ಲೀಟ್ ಮಾಡ್ಕೊಂಡು ಬರ್ನು. ನಡ್ರಿ ನಾವು ಹೋಗೋಣ. ಹತ್ತದ ಹಾಕೈತೆ ಅನ್ನೋದೇ ದೊಡ್ಡ ಬರಾತ್ಲ ಇಲ್ಲೇ. ಅದೇ 9 ಕಿಲೋಮೀಟ್ರ್ ನಡಿಬೇಕ್ರ ಈಗ. ಇಲ್ಲ ನಾನು ನಡೀತೀರಣ್ಣ, ನಡೆಯೋದೇನಿಲ್ಲ. ಬಟ್ ವ್ಯೂ ಮಸ್ತ್ ಇರ್ಬೇಕಲ್ಲಿ ಹೋಗೋಟಿಗೆ. ಇಟ್ಟೆಲ್ಲ ಕಷ್ಟಪಟ್ಟಲ್ಲಿ ಅಪ್ಲೋಡಿಂಗ್ ಮಾಡ್ಕೊಂಡು ಇಲ್ಲಿ ನಡ್ಕೊತ ಹೋಗಿದ್ದಕ್ಕೂ ಏನೋ ಬಂದೇನೋ. ಇದೇ ಕರೆಕ್ಟಾ ಇತ್ತು ನಾನು ಹಂಗಾರು ಹೋಯ್ತು. ಇಲ್ಲೇ ಹೋಗೋಣ ಮಾಡಿ ಫುಲ್ ಅಪ್ಲೋಡಿಂಗ್ ಜಾಲಿ ಅಪ್ಲೋಡಿಂಗ್ ರೋಡ್. ಈ ಕಡೆ ಬರೋಕ್ಲ ಸಚಿನ ಕ್ಲಿಯರ್ ಐತಿ. ಈ ಕಡೆ ಬಂದು ಯಪ್ಪೋ ಸಬ ಇಲ್ಲಿಂದ ಹತ್ಬೇಕಲ್ಲ ಈಗ. ನೋಡ್ರಿ ಹೆಂಗದ ರೂಟ್. ಫ್ಯಾಮ್ಲಿ ಅನಾಹುತ ಅದ ನೇಚರ್ ಅಂತರು. ಬಟ್ ಅದನ್ನು ಹತ್ಬೇಕಂದ್ರೆ ಅಷ್ಟೇ ವಾಜ್ಯ ಅದ. ಬಟ್ ನೇಚರ್ ನೋಡ್ಕೋತ ಅದು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನಮಗೀಗ. ನಾವು ಹಬ್ಬ ಅಂದರೆ ಒಂದು 4 ಕಿಲೋಮೀಟ್ರ್ ಬಂದೇವಿ. ಇನ್ನೊಂದು 5 ಕಿಲೋಮೀಟ್ರ್ ಇರ್ಬೋದು. ಬಟ್ 5 ಕಿಲೋಮೀಟ್ರ್ ಬಾದೇನು ಭಾಳಲ್ಲ. ಬಟ್ 10 ಕಾಣುತ್ತೆ ನೋಡ್ರಿ. ಎಲ್ಲ ತಿಂದು ಇದು ಹೋಗ್ದಾರ, ಮೂಸಂಬಿ ಕಾಯಿ ಹೋಗ್ದಾರ. ಬಟ್ ಇಲ್ಲಿ ನೇಚರ್ ಅಂತೂ ಏನೂ ಕಾಣಲ್ಲ, ಫುಲ್ ಫಾಗ್.
ನಿಜಾನ ಹಿಂಗೆ ಇರ್ಬೇಕು, ಯಾಕಂದ್ರೆ ಇಲ್ಲಿ ಲಾಸ್ಟ್ ಬಾರ್ಡ್ರ್ ಐತಲ್ಲ ಇದು. ಸೊ ದಾರಿ ಅಂತೂ ಏನೂ ಕಾಣತ್ತಿಲ್ಲ, ಬಟ್ ನಾವೇ ಸುಮ್ಮ ಟ್ರಾವೆಲ್ ಮಾಡತ್ತೀವಿ. ಬಟ್ ನೋಡೋಣ ಅಲ್ಲಿಂದ ಕೆಳಗೆ ಏನಾರ ವ್ಯೂ ಕಾಣತ್ತಾನೆ. ಬಟ್ ಅನಾಹುತ್ತದ, ಬಟ್ ನೇಚರ್ ಅಂತೂ ಚಲೋ ಅದ ಫ್ಯಾಮ್ಲಿ. ಬರ್ಬೇಕು ಕಾಕ ಮತ್ತು ಅಕ್ಷಣ ಮಿಸ್ ಮಾಡಬೇಡ್ರಿ. ನೆಕ್ಸ್ಟ್ ಯಾವಾಗ ಟ್ರಿಪ್ ಮಾಡ್ಕೊಂಡು ಬರ್ರಿ, ನೀವಿಬ್ರು ಬಂದು ನೋಡ್ರಿ. ಈ ಥರ ಮಿಸ್ ಮಾಡ್ಕೋಬೇಡ್ರಿ. ಬರ್ತೀನಿ ಅಂತ ಹೇಳಿ ಕೈ ಕೊಟ್ರಿ ನನಗೆ ಈ ಸಲ. ಬಟ್ ನಾ ಬಂದೆ, ಬಟ್ ನೀವಿಬ್ರು ಬರಲಿಲ್ಲ. ಬರ್ರಿ ಇಬ್ರು ಕೂಡಿ. ಆಮೇಲೆ ನೀವೇ ನೋಡ್ತಾ ಇರ್ಬೋದು ಹೆಂಗೆ ಪಾಕ್ ತುಂಬ್ಕೊಳತ್ತದಂದ್ರೆ 10 ನಿಮಿಷ ಹೋಗಲ್ಲ ಪಾಕ್ ತುಂಬ್ತದೆ, 10 ನಿಮಿಷ ಹೋಗಲ್ಲ ಪಾಕ್ ತುಂಬ್ತದೆ. ಆಮೇಲೆ ಇದು ನೋಡ್ರಿ, ಲೀಚ್ ಕಚ್ಚಿಬಿಟ್ಟದ, ಫುಲ್ ರಕ್ತ ಬರತ್ತದ. ನಡಿ ಅಂತ ಇರ್ಬೇಕು, ಅದ್ರ ಕಸಗಳು ಅಂತ ಅದೃಷ್ಟ ಮಾಡಿರ್ಬೇಕು. ಈ ಥರ ನೀವು ಬಾಟ್ಲಿಗೆ ಇಟ್ಲಿ ಹೋಗೋದು ನಿಮ್ಮಿಂದ ಪರಿಚಯ ಹಾಕೈತಿ ನೋಡ್ರಿ. ಈ ಥರ ಮಾಡಬೇಡ್ರಿ. ಟೀ ಕಪ್ ಅದ, ಇಲ್ಲಿ ಬಾಟ್ಲಿ ಅದ, ಅಲ್ಲಿ ಮೊಸಂಬಿ ಸೊಪ್ಪು ಹೋಗಿಲ್ಲ, ಅದೇನಿಲ್ಲ, ಅದು ಕರುತ್ತದೆ. ಬಟ್ ಇವು ಪ್ಲಾಸ್ಟಿಕ್ ಆ್ಯಕ್ಚುಲಿ ತರಬಾರ್ದು, ತಂದಿಲ್ಲಿ ಒಗಿಯಬಾರ್ದು. ಅದನ್ನ ಹೆಂಗೈತೆ ಬ್ಯಾನ್ ಹಂಗೆ ಸೇಬ್ ಇಟ್ಕೊಂಡು ಹೊಳ್ಳಿ ಹೋಗಿ ಆ ಕಡೆ ದಂಡಿಗೆ ಒಗಿಬೇಕು ಅದನ್ನ ಆ್ಯಕ್ಚುಲಿ. ಮತ್ತು ಅದನ್ನು ನೀ ಹೇಳಕ್ಕೆ ನೀ ಯಾರು ನನಗೆ ಕೇಳಬೇಡ್ರಿ, ಯಾಕಂದ್ರೆ ನಾ ಪರಿಸರ ಪ್ರೇಮಿ ಇದ್ದೀನಿ. ಅದಕ್ಕೆ ನಾ ಅದೊಂದು ಹಕ್ಕೈತೀನಿ, ಅದಕ್ಕೆ ಹೇಳಕತ್ತೀನಿ. ಸ್ವರ್ಗ ನರಕ ಇಲ್ಲೇ ಕಾಣಬೇಕು ಜನಕ ಅಂತ ಹೇಳ್ಯಾರ. ಬಟ್ ಹಿಂದೆಲ್ಲ ಸ್ವಲ್ಪ ಭಾಳ ಅಪ್ರೋಡಿಂಗ್ ಇತ್ತು, ಗುಡ್ಡ ಗಿಡ್ಡ. ಬಟ್ ಈಗಂದ್ರೆ ಸ್ವರ್ಗ ಬಂತಿಲ್ಲಿ, ಫೈನಲಿ ಬಂದು ರೀಚ್ ಅದೇವಿ. ಈಗ ಒಂದು ಸಣ್ಣಗಳು ಅದಾರ, ಬಟ್ ಖುಷಿ ಐತಿ ಈಗ. ಸೊ ಅವ್ರ ಸ್ವಲ್ಪ ಮಾತಾಡಿ ನೆಕ್ಸ್ಟ್ ಅದೊಂದು ನೋಡ್ಕೊಂಡು ನೆಕ್ಸ್ಟ್ ನಾವು ಮತ್ತೆ ಹೊಳ್ಳಿ ನಮ್ಮ ಪಯಣ ಶುರು ಮಾಡೋಣ. ಸಿಗ್ತೀನಿ ಅಂತ ಸ್ಟೇಟುನಾಗಿರ್ರಿ. ಇಲ್ಲಿ ಫ್ಯಾಮ್ಲಿ ನಾವು ಬಂಡಾಜಿ ಟ್ರೆಕ್ ಬಂದು ರೀಚ್ ಅದೇವಿ. ಇದೆ ನೋಡ್ರಿ ಬಂಡಾಜಿ ಟ್ರೆಕ್. ಅಲ್ಲಿಂದ 9 ಕಿಲೋಮೀಟ್ರ್ ಟ್ರೆಕ್ ಮಾಡ್ಕೊಂಡು ಬಂದೇವಿ. ಅಲ್ಲಿ ನೇಚರ್ ಚಲೋ ಇತ್ತು, ಬಟ್ ಇದನ್ನೂ ಚಲೋ ಅದ. ಬಟ್ ಯಾರೂ ದಯವಿಟ್ಟು ನೀರಿನ ಹತ್ರ ಹೋಗಬೇಡ್ರಿ. ಬಟ್ ಸೇಫ್ಟಿ ಬಂದು ಸೇಫ್ಟಿ ಹೋಗ್ರಿ ಎಲ್ಲರೂ, ಯಾಕಂದ್ರೆ ಮನ್ಯಾಗ ನಿಮ್ಮ ಸಂಬಂಧ ಕಾಯ್ತಿರ್ತಾರೆ. ಅಷ್ಟೇ ನಾ ಹೇಳೋದು ನಿಮ್ಗೆ. ಬರ್ರಿ ಬರಾಕೇನು ಬೇಡ ಅಂದ್ರೆ ಟ್ರೆಕ್ ಮಾಡಿರಿ, ಚಲೋ ಅದ, ಎಕ್ಸ್ಪೀರಿಯನ್ಸ್ ಚಲೋ ಆಗುತ್ತೆ. ಬಟ್ ಏನೈತಲ್ಲ, ಹಿಂಗೆ ನೀರಿದ್ದಲ್ಲಿ ನೀವು ಆ್ಯಕ್ಚುಲಿ ಮುಂದೆ ಹೋಗಬಾರ್ದು, ದೂರಿಂದ ನೋಡಿ ದೂರಿಂದ ಹೋಗಬೇಕು. ಅಷ್ಟೇ ನಾ ಹೇಳೋದು ನಿಮ್ಗೆ. ಸಿಗ್ತೀನಂತ ಸ್ಟೇಟುನಾಗಿರ್ರಿ ಹೊಳ್ಳಿ ಹೋಗಾಗ. ಇವತ್ತು ನಾವು ನೀರು ಬಾಟ್ಲಿ ತರೋದು ಭಾಳ ಚಲೋ ಮಾಡೀವಿ. ಯಾಕಂದ್ರೆ ನೀರು ಬಾಟ್ಲಿ ಅಂದ್ರೆ ತಂದಿದ್ದೀವಿ ಅಂದ್ರೆ ಈ ನೀರು ನಾವು ಕುಡಿತಿದ್ದಿಲ್ಲ. ಬಟ್ ಈ ನೀರಂತರೂ ನಾವು ನೆಟ್ಟು ಸ್ವೀಟ್ ಅದಾವ ಅಂದ್ರೆ ನಾ ಇನ್ನೂ ತನಕ ಕುಡಿದಿಲ್ಲ, ಅಷ್ಟು ಸ್ವೀಟ್ ಅದಾವೆ ನೀರು ಇವು. ಒಂದ್ಸಲ ಬಂದ್ರೆ ನೀವು ಟ್ರೈ ಮಾಡಿರಿ ನೀರು. ಫಸ್ಟ್ ಟೈಮ್ ಮಾಡೋಣ ಟ್ರೆಕ್ಕಿಂಗ. ನಾ ಇನ್ನೂ ತನಕ ಟ್ರೆಕ್ ಮಾಡಿದ್ದಿಲ್ಲ. ಯಾಕೆ ಇರ್ಬೇಕಣ್ಣ ಹಾಕು. ಹಿಂಗೆ 9 ಟೋಟಲು 18 ಕಿಲೋಮೀಟ್ರ್ ಟ್ರೆಕ್ ಆಯ್ತು ಇವತ್ತು ನಮ್ಮ ಫ್ಯಾಮ್ಲಿ. ಬಟ್ ಮಸ್ತ್ ಇತ್ತು ಅಡ್ವೆಂಚರ್ ಅಂತೂ. ಇವತ್ತು ನಮ್ಮ ಕೂಡ ಸಚಿನ್ ಅವ್ರು ಅದಾರತ್ತು ಟ್ರೆಕ್ ಕಂಪ್ಲೀಟ್ ಆಯ್ತು. ಇರ್ಲಿಕ್ಕಂದ್ರೆ ಟ್ರೆಕ್ ಅದು ಕಂಪ್ಲೀಟ್ ಆಗ್ತಿದ್ದಿಲ್ಲ. ಬಟ್ ನಾನೇನು ಬರ್ತಿದ್ದಿಲ್ಲ ಅವ್ರು ಇರ್ಲಿಕ್ಕೆ, ಯಾಕಂದ್ರೆ ನಮ್ಮ ಕೂಡ ಅಂತೂ ದೋಸ್ತಂತೂ ಯಾರೂ ಬರೋರು ಅಂಥವ್ರು ಇದ್ದಿದ್ದಿಲ್ಲ. ಬಟ್ ಸಚಿನ್ ಕೂಡ ಬಂದಿದ್ದು ಒಂದು ಟ್ರೆಕ್ ಕಂಪ್ಲೀಟ್ ಮಾಡಿದೆ. ಇನ್ನೇನು ಇಲ್ಲಿ ಈ ಕಡೆನೇ ಬರಲಿಲ್ಲ. ನೆಕ್ಸ್ಟ್ ಟ್ರೆಕ್ ಅದ ಏನದಲ್ಲ ಮತ್ತು ಅವು ಚಾಲೋ ಮಾಡೋಣ ಅಡ್ಡಾಡಕ್ಕೆ. ಫ್ಯಾಮ್ಲಿ ಫೈನಲಿ ಎಲ್ಲ ಟ್ರೆಕ್ ಎಲ್ಲ ಥರ ಮುಗೀತು, ಅಡ್ವೆಂಚರು ಇತ್ತು, ಎಲ್ಲ ಥರ ಮುಗೀತು. ಬಟ್ ಸಚಿನಣ್ಣ ನಾ ಇಬ್ರು ಕೂಡಿ ಫಸ್ಟ್ ಟೈಮ್ ನಾ ಟ್ರೆಕ್ ಮಾಡಿದ್ದೆ. ಬಟ್ ಟೋಟಲ್ ಹಿಂಗೆ 9 ಟೋಟಲ್ 18 ಕಿಲೋಮೀಟ್ರ್ ನಾವು ಕಂಪ್ಲೀಟ್ ಮಾಡಿದೆ ಇವತ್ತು ಫಸ್ಟ್ ಟ್ರೆಕ್ಕಿಂಗ. ಬಟ್ ಮಸ್ತ್ ಇತ್ತು. ಬರ್ರಿ ನೀವು ಎಂಜಾಯ್ ಮಾಡಿರಿ. ಹಿಂಗೆ ಹೋಗ್ಬೇಕಾ ಸೀದಾ ಕೋಟೆಗೆ ದಾರಿ ಇರ್ತದ. ಬಟ್ ಮಸ್ತ್ ಅದ, ಎಂಜಾಯ್ ಮಾಡಿರಿ ನೀವು. ಸಿಗುನಂತ ಮತ್ತೆ ಇಲ್ಲ. ನಾನು ಈ ಕಡೆ ಹೆಂಗೆ ಗೊತ್ತಾ ನಿಮ್ಗೆ ಫಾರೆಸ್ಟ್ ಥರ ಸ್ವಲ್ಪ ಹತ್ಕೊಂಡು ಓಕೆ. ಫಾರೆಸ್ಟ್ ಎಷ್ಟು ಹೋಗ್ತೀರಾ ಅಷ್ಟು ವ್ಯೂ ಇದೆ ಆ ಥರ. ಈ ಕಡೆ ಇಷ್ಟನ್ನು ಸೇಮ್ ಡಾಕ್ಟರ್ ಕನ್ನಡಿಗ, ಯಾರು ಕನ್ನಡಿಗ ಮಾಡಿ ಕನ್ನಡಿಗ. ಹಾಂ ಓಕೆ ಇದೆ ಸೆಕೆಂಡ್. ಹಾಂ ಇದೆ ಸೆಕೆಂಡ್. ಇದೇ ಸ್ವರ್ಗ. ಹಂಗೆ ನೋಡಿ ಫ್ಯಾಮ್ಲಿ ಸ್ವರ್ಗ ನೋಡ್ರಿ ಹಂಗದು ಗುಡ್ಡ ಗಿಡ್ಡ. ದಿಸ್ ಇದೆ ರಾಣಿಜರಿ ಇದೆಯಲ್ಲ. ಹಾಂ ಓಕೆ, ನಮಗೂ ಅಷ್ಟು ಗೊತ್ತಿಲ್ಲ ಇದು. ಬಟ್ ರಾಣಿಜರಿ ವ್ಯೂ ಪಾಯಿಂಟ್ ಇದೆಲ್ಲ. ಬಟ್ ಈಗ ಅಲ್ಲೆಲ್ಲೇ ಮೋಡ ಮಸಾಲ ಹಿಂಗಿದೆ. ಹಿಂಗೆ ಮಸ್ತ್ ಕೊಡುತ್ತೆ, ಹಿಂಗೂ ಮಸ್ತ್ ಕೊಡುತ್ತೆ. ಈ ತಂತ್ರ ಕೇಳಬೇಡಿ, ಸ್ವರ್ಗ ಎಕ್ಸ್ಪೀರಿಯನ್ಸ್ ಅಂತೂ ಕೇಳಬೇಡ್ರಿ ನನಗೆ. ಬಟ್ ಮಸ್ತ್ ಇತ್ತು. ಬಟ್ ನಮಗೆ ಸ್ವಲ್ಪ ಕಾಲಾಗಿಲ್ಲ ನುಸಾತವ.
ಯಾಕಂದ್ರೆ ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡಿನ. ಸೊ ಹಾಗಾಗಿ ಸ್ವಲ್ಪ ಫಾಗ್ ಅಂತೂ ನನ್ನ ಮುಖದ ಮೇಲೆ ಬರಾಕತ್ತದ. ಬಟ್ ನಿಮ್ಗೆ ಕಾಣತ್ತಿಲ್ಲ ಅಷ್ಟು ನನಗೆ ಗೊತ್ತಾಗತ್ತಿಲ್ಲ. ಬಟ್ ಚಲೋ ಆಯ್ತು ಫ್ಯಾಮ್ಲಿ ಟ್ರೆಕ್ಕಿಂಗ್ ಅಂತೂ. ಎಲ್ಲ ಹೈರಾಣ ಆಗುತ್ತೆ ಇಲ್ಲನಲ್ಲ. ಬಟ್ ವ್ಯೂ ಸಂಬಂಧ ಬಟ್ ಮಾಡ್ಬೇಕು ಟ್ರೆಕ್ಕಿಂಗ್. ಬಟ್ ಹೇಗ್ತೀರ ಮಾಡ್ಬೇಕು. ಬಟ್ ಅರ್ಧಕ್ಕೆ ಹೋಗಿ ಈಗ ಕೂತಿರ ಯಾರು ನಿಮ್ಗೆ ಹೊಳೆ ತಂದಲ್ಲಿ ಮಟ್ಟ ಬಿಡಂಗಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಏನು ಹಾಕತ್ತೀನಿ ಹಂಗೆಲ್ಲ ಕಾಡದ ಅಡ್ವೆಂಚರ್ ಅದ. ಹೋಗೋ ಧೈರ್ಯ ಇತ್ತಂದ್ರೆ ಅಷ್ಟೇ ಹೋರಿ. ಹೋಗಕ್ಕೆ ನಿಮ್ಗೆ ಆಗಲ್ಲಪ್ಪ ಅಂತಂದಿರ್ತಿಕ್ಕೋ ಹೋಗಲೇಬೇಡಿ. ಯಾಕಲ್ಲಿ ಹೋಗಿ ನಿಮ್ಗೆ ಕಷ್ಟ ಭಾಳ ಆಗುತ್ತೆ. ಯಾಕೆ ನೆಟ್ವರ್ಕ್ ಸಕಟ ಬರಲ್ಲ, ಏನೋ ಬರಲ್ಲ ಅಲ್ಲಿ. ಬಿಡೋದು ಅವ್ರು ಕೂಡ ಅಷ್ಟು. ಫೈನಲಿ ಬಂಡಾಜಿ ಟ್ರೆಕ್ ಅಂತೂ ಎಲ್ಲ ಥರ ಮುಗೀತು. ಅಲ್ಲಿ ಎಕ್ಸ್ಪೀರಿಯನ್ಸ್ ಭಾರಿ ಇತ್ತು. ಒಂದ್ಸಲ ಬಂದು ವಿಸಿಟ್ ಮಾಡಿರಿ. ಹಂಗೆ ಇಲ್ಲಿ ರಾಣಿಜಿರಿ ಇತ್ತಿತ್ತು, ಅದನ್ನು ನಾವೆಲ್ಲ ಎಕ್ಸ್ಪ್ಲೋರ್ ಮಾಡಿದೆವು. ಅದು ಮಸ್ತ್ ಅದ. ಇಲ್ಲಿ ಬಂದು ತಪ್ಪದೆ ವಿಸಿಟ್ ಮಾಡಿರಿ. ಮೋಡ ಗೀಡೆಲ್ಲ ಈಗ ಫುಲ್ ಫಾಗ್ ಆಗಿಬಿಟ್ಟದ. ಬಟ್ ಅದೊಂದೇ ಕಾಣಿಸ್ಬೋದು, ಬಟ್ ಕಾಣಿಸ್ಲಿಕ್ಕಿಲ್ಲ ಯಾಕಂದ್ರೆ ಅದು ಫುಲ್ ಫಾಗ್ ಆಗತ್ತಿದೆ. ಬಟ್ ಒಂದು ಟೈಮ್ ಬರ್ರಿ ವಿಸಿಟ್ ಮಾಡಿರಿ. ಇಷ್ಟೇ ಈ ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗ ಯಾವ ಥರ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಟ್ರೆಕ್ ಅದ. ಫೈನಲಿ ಇಲ್ಲಿ ವೆದರ್ ಅಂತೂ ಮಸ್ತ್ ಅದ. ಬಟ್ ಇಲ್ಲಿ ಒಂದು ಕಾಫಿ ಸ್ಟಾಪ್ ಮಾಡಿದ್ವಿ. ಯಾಕಮ್ಮ ಚೆಕ್ ಮಾಡ್ಕೊಂಡು ಕಾಫಿ ಕುಡ್ಲಿಕ್ಕೆ ತಪ್ಪಾಗತ್ತದ. ಅದ್ರ ಸಂಬಂಧ ಒಂದು ಸ್ಟಾಪ್ ಮಾಡಿ ಇಲ್ಲಿ ಕಾಫಿ ಕುಡಿತಾ ಇದ್ದೇವೆ ಈಗ. ಫೈನಲಿ ಈಗ ನಾವು ಇಲ್ಲಿ ರೂಮ್ ಬುಕ್ ಮಾಡಕ್ಕೆ ಬಂದೀವಿ ಹೊರನಾಡಕ್ಕೆ. ಇಲ್ಲಿ ಹೊರನಾಡದಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಹೋಗಿ ಸೀದಾ ರೂಮಿಗೆ ಫ್ರೆಶ್ ಅಪ್ ಆಗೋಣ. ಸಿಗ್ತೀನಂತ ಅವ್ರು ಇರ್ತಾರೆ ಅವರೇ. ಇಲ್ಲ ಅವರೇ ಕೆಡ್ತಾರೆ. ಮತ್ತೆ ಎಲ್ಲಿ ರೂಮ್ನಾಗ ಗೊತ್ತಾಗಲ್ಲ ಅವೆಲ್ಲ ಇಟ್ಟು ಬಂದು ನಂದೇಣ ಎರಡು ಬೆಡ್ ಕೊಟ್ರೆ. ಈ ಕಡೆ ಬಾತ್ರೂಮ್ ಅದ, ಇಲ್ಲಿ ಕನ್ನಡಿ ಅದ, ಇಲ್ಲೊಂದು ಹಾಂ ಇಲ್ಲೊಂದು ಫ್ಯಾನ್ ಅದ ಅಷ್ಟೇ. ರೂಮ್ ಅಂತೂ 300 ರೂಪಾಯಿ ತೊಗೊಂಡಿದ್ರೆ ಒಂದು ದಿನಕ್ಕೆ. ಬೆಟ್ರು 300 ರೂಪಾಯಿ ಕೊಡೋ ಸ್ವಾರ್ಥಕ್ಕೆ ಐತೆ. ಯಾಕಂದ್ರೆ ಬೆಡ್ ಗಿಡ್ ಎಲ್ಲ ಚಲೋ ಅದ ನೋಡ್ರಿ. ಹಂಗದ ಬೆಡ್ಗೆ ಮತ್ತೆ ಆಗದ ಬೆಡ್ಗೆ